ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ಕಾವೇರಿರುವಂತಹ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಸಚಿವ ಸಂಪುಟ ಪುನರ್ರಚನೆಗೆ ಮುಂದಾಗಿದ್ದಾರೆ. ಈ ಬಾರಿ ಘಟಾನುಘಟಿ ಸಚಿವರಿಗೆ ಕೋಕ್ ನೀಡೋದು ಬಹುತೇಕವಾಗಿ ಖಚಿತವಾಗಿದೆ. ಹಾಗಾದ್ರೆ ಈ ಬಾರಿ ಮಂತ್ರಿಗಿರಿ ಕಳೆದುಕೊಳ್ಳುವಂತಹ ಮಂತ್ರಿಗಳು ಯಾರ್ಯಾರು, ಅದಕ್ಕೆಲ್ಲ ಕಾರಣವಾದ್ರು ಏನು ಅನ್ನುವಂತಹದನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಮಧ್ಯೆ ಸಿಎಂ ಕುರ್ಚಿ ಕದನ ಕಾವೇರಿದೆ. ರಾಹುಲ್ ಗಾಂಧಿ ರನ್ವೇನಲ್ಲಿ ಭೇಟಿಯಾದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರು ಅತಿಯಾದ ವಿಶ್ವಾಸದಲ್ಲಿ ದೆಹಲಿಗೆ ಹೋಗಿದ್ರು. ಆದ್ರೆ ಕೈಕಮಾಂಡ್ ನಾಯಕರು ಮಾತ್ರ ಡಿಕೆ ಮಾತಿಗೆ ಕ್ಯಾರೆ ಅಂದಿಲ್ಲ. ಸಿದ್ದರಾಮಯ್ಯ ಅವರನ್ನ ಬದಲಾಯಿಸೋದಕ್ಕೆ ಸಿದ್ಧರಿಲ್ಲ. ಇದರ ಬೆನ್ನಲ್ಲೇ ಡಿಕೆ ಬರಿಗ ಹಾಗಾದ್ರೆ ಮಂತ್ರಿಗಿರಿ ಕಳೆದುಕೊಳ್ಳುವಂತವ್ರು ಯಾರ್ಯಾರು, ಅದಕ್ಕೆ ಕಾರಣಗಳು ಏನು ಅನ್ನುವಂತಹದನ್ನ ನೋಡೋದಾದ್ರೆ ಮೊದಲಿಗೆ ಕೇಳಿ ಬರುವಂತಹ ಹೆಸರು ಯಾವ್ದಪ್ಪ ಅಂತ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್. ಡಿಕೆ ಆಪ್ತರಲ್ಲಿ ಗುರುತಿಸಿಕೊಂಡಿರುವಂತಹ ಹೆಬ್ಬಾಳ್ಕರ್ ಅವರಿಗೆ ಈಗ ಮಂತ್ರಿಗಿರಿ ಕೈತಪ್ಪುವಂತಹ ಸಾಧ್ಯತೆ ಇದೆ. ಇದಕ್ಕೆ ಕಾರಣ ಕೂಡ ಇದೆ. ಅದೇನಪ್ಪಾ ಅಂತ ಅಂದ್ರೆ ಲಕ್ಷ್ಮಣ್ ಸವದಿ. ಯಾಕಂದ್ರೆ ವೆರಿ ಸಿಂಪಲ್, ಸೌದಿ ಅವರು ಕಳೆದ ಬಾರಿ ಕಾಂಗ್ರೆಸ್ಗೆ ಬಂದಂತಹ ಸಂದರ್ಭದಲ್ಲಿ ಮಂತ್ರಿಗಿರಿಗಾಗಿಯೇ ಬಂದಿದ್ವು ಅವರು. ಈ ಬಾರಿ ಸೌದಿ ಎಂಟ್ರಿ ಆದ್ರೆ ಇಬ್ಬರು ಒಂದೇ ಸಮುದಾಯದವರಾಗ್ತಾರೆ, ಜೊತೆಗೆ ಒಂದೇ ಜಿಲ್ಲೆಯವರು. ಹಾಗಾಗಿ ಒಂದೇ ಜಿಲ್ಲೆಯ ಒಂದೇ ಸಮುದಾಯದವರು ಇಬ್ಬರಿಗೆ ಅವಕಾಶವನ್ನ ನೀಡಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಅವರಿಗೆ ಮಂತ್ರಿಗಿರಿ ಕೈ ತಪ್ಪುತ್ತೆ ಅಂತ ಹೇಳಲಾಗ್ತಾ ಇದೆ. ಮಂತ್ರಿಗಿರಿ ಕಳೆದುಕೊಳ್ಳಲಿರುವಂತಹ ಮತ್ತೊಬ್ಬ ಮಂತ್ರಿ ಯಾರಪ್ಪ ಅಂತ ಅಂದ್ರೆ ಆರ್.ಬಿ. ತಿಮ್ಮಾಪುರ. ಇದಕ್ಕೆ ಕಾರಣ ಭ್ರಷ್ಟಾಚಾರದ ಆರೋಪ. ಇನ್ನೊಂದು ಕಾರಣ, ಮಹಿಳಾ ಸಚಿವೆಗೆ ಅವಕಾಶ ನೀಡೋದಕ್ಕೆ ಕೋಕ್ ನೀಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಇವರ ಜಾಗಕ್ಕೆ ಕೋಲಾರದ ಕೆಜಿಎಫ್ ಶಾಸಕಿ ಸಿಎಂ ಸಿದ್ದರಾಮಯ್ಯ ಅವರು ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಸಚಿವಗಿರಿ ಕಳೆದುಕೊಳ್ಳುವಂತಹವರ ಮತ್ತೊಬ್ಬ ಮಂತ್ರಿ ಯಾರಪ್ಪ ಅಂತ ಅಂದ್ರೆ ಅದು KH ಮುನಿಯಪ್ಪ ಅವರು. ರೂಪಕಲಾ ಶಶಿಧರ್ KH ಮುನಿಯಪ್ಪ ಅವರ ಮಗಳು. ಒಂದೇ ಕುಟುಂಬದ ಇಬ್ಬರಿಗೆ ಅವಕಾಶವನ್ನ ನೀಡಬಾರ್ದು ಅನ್ನುವಂತಹ ಕಾರಣಕ್ಕಾಗಿ KH ಮುನಿಯಪ್ಪ ಅವರಿಗೆ ಕೋಕನ್ನ ನೀಡಲಾಗ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಮಂತ್ರಿಗಿರಿಯನ್ನ ಕಳೆದುಕೊಳ್ಳುವಂತಹ ಲಿಸ್ಟ್ ನಲ್ಲಿ ಇರುವಂತಹವರು ಸಚಿವ ಕೆ ವೆಂಕಟೇಶ್. ಕಾರಣ ಏನು ಅಂತ ಅಂದ್ರೆ ಭ್ರಷ್ಟಾಚಾರದ ಆರೋಪ ಇಲ್ಲದೆ ಹೋದ್ರೂ ಕೂಡ ಇಲಾಖೆಯಲ್ಲಿ ನಿರೀಕ್ಷಿತ ಸಾಧನೆಗಳು ಆಗಿಲ್ಲ ಅನ್ನುವಂಥದ್ದೇ ಕಾರಣ. ಅದಲ್ಲದೆ ಇಲಾಖೆಯನ್ನ ನಿಭಾಯಿಸುವಂತಹ ನಿಟ್ಟಿನಲ್ಲಿ ವೆಂಕಟೇಶ್ ಅವರ
ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದು ಕಬ್ಬಿಣದ ಕಡಲೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಭಾರಿ ಬಂಡಾಯ ಭುಗಿಲೇಳುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಅನುಭವಿ ಸಿಎಂ ಸಿದ್ದರಾಮಯ್ಯ ಇದನ್ನೆಲ್ಲ ಹೇಗೆ ನಿಭಾಯಿಸ್ತಾರೆ, ಮತ್ಯಾರು ಮಂತ್ರಿಗಳಿಗೆ ಕೋಕನ್ನ ನೀಡ್ತಾರೆ ಅನ್ನುವಂತಹದ್ದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.